ವಿರುದ್ಧ ಷಡ್ಯಂತ್ರ ಮಾಡಿದವರ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ. ಸುಜಾತ ಚಿನ್ನಯ್ಯನ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸುಳ್ಳಿನ ಕೋಟೆಯನ್ನ ಭೇದಿಸುತ್ತಿದೆ. ಯಾವುದು ಆ ಸುಳ್ಳಿನ ಕೋಟೆ? ನೀವೇನು ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮತ್ತೊಂದು ಮುಖ ಎಕ್ಸ್ಪೋಸ್. ಸುಜಾತ ಚಿನ್ನಯ್ಯ ಬಳಿಕ ಇನ್ನೊಂದು ಪಾತ್ರ ಬಯಲು. ಎಸ್ಐಟಿ ವರದಿ ಬೆನ್ನಲ್ಲೇ ಉಲ್ಟಾ ಹೊಡೆದ ಮಾಸ್ಕ್ ಲೇಡಿ. ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಎಕ್ಸ್ಪೋಸ್, ಬಿಗ್ ಎಕ್ಸ್ಪೋಸ್. ಸುಜಾತ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದ್ದಾಯ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡವನ್ನು ಕಳಚಿದ್ದಾಯ್ತು. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ನೊಂದು ಪಾತ್ರವನ್ನ ಬಯಲು ಮಾಡ್ತಾ ಇದೆ. ಎಸ್ಐಟಿ ವರದಿ ಬೆನ್ನಲ್ಲೇ ಒಂದೊಂದೇ ಪಾತ್ರಗಳು ಓಡಿ ಹೋಗ್ತಾ ಇವೆ. ಸ್ವಲ್ಪ ರೀಕಾಲ್ ಮಾಡಿಕೊಳ್ಳಿ. ಬುರುಡೆ ಗ್ಯಾಂಗ್ ಹಾರಾಟ ಪೀಕ್ನಲ್ಲಿದ್ದಾಗಲೇ ತುತ್ತನೆ ಮಂಡ್ಯದ ಮಾಸ್ಕ್ ಲೇಡಿ ಈ ಗ್ಯಾಂಗ್ಗೆ ಬೂಸ್ಟ್ ಕೊಟ್ಟಿದ್ರು. ಆ ಬೂಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಚಿನ್ನಯ್ಯ ಅಷ್ಟೇ ಅಲ್ಲ, ತಾನೂ ಕೂಡ ಅಲ್ಲಾಗ್ತಾ ಇತ್ತು ಎನ್ನಲಾದ ಅನಾಹುತಗಳಿಗೆ ಸಾಕ್ಷಿ ಅಂತ ಬಂಬಡ ಬಜಾಯಿಸಿದ್ರು. ಅಷ್ಟೇ ಅಲ್ಲ, ಸೌಜನ್ಯಾಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಪಟಪಟ ಗಿಳಿಪಾಠ ಒಪ್ಪಿಸಿದ್ರು. ನೀವೊಮ್ಮೆ ಆ ಮಾತುಗಳನ್ನ ಕೇಳಲೇಬೇಕು. ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ. ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ. ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ, ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೇನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಈ ಮಾಸ್ಕ್ ಲೇಡಿಯ ಸುಳ್ಳಿನ ಗಿಡಿಪಾಠವನ್ನ ರಿಪಬ್ಲಿಕ್ ಕನ್ನಡ ಆವತ್ತೇ ಗೆಸ್ ಮಾಡಿತ್ತು. ಗಿಡಿ ಮಾತಿನ ಹಿಂದಿನ ಮಿಸ್ಸಿಂಗ್ ಲಿಂಕ್ ಎಳೆ ಎಳೆಯಾಗಿ ಹೇಳಿತ್ತು ರಿಪಬ್ಲಿಕ್. ಮಾಸ್ಕ್ ಲೇಡಿ ಅಲಿಯಾಸ್ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಬುರುಡೆ ಅಂತ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಆದ್ರೆ ನೋಡಿ, ಸರಗಲ್ಲಿ ಕೆಂಡವನ್ನ ತುಂಬಾ ಹೊತ್ತು ಮುಚ್ಚಡಕ್ಕಾಗಲ್ಲ. ಅದೇ ರೀತಿ ಸತ್ಯವನ್ನೂ ಕೂಡ ಯಾವತ್ತು ಎಸ್ಐಟಿಯ ತನಿಖಾ ವರದಿ ರಿವೀಲ್ ಮಾಡ್ತೋ, ಈ ಚಿಕ್ಕ ಕೆಂಪಮ್ಮ ಅಲಿಯಾಸ್ ಮಾಸ್ಕ್ ಲೇಡಿಯ ಬುಡ ಅಲ್ಲಾಡಿ ಹೋಯ್ತು. ಈಗ ನೋಡಿ ಹೇಗೆ ವರಸೆ ಬದಲಾಯಿಸಿಬಿಟ್ಟಿದ್ದಾರೆ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಹೌದು, ನಮ್ಮನ್ನ ಪೋರ್ಸೆಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದ್ 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದ್ ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ, ಸೌಜನ್ಯನ ಅಂತ ಅಲ್ಲ. ನೀವು ಪತ್ತೆ ಹಚ್ಚಿ ಅವ್ರು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದ್ ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ನೋಡಿದ್ರಲ್ವಾ, ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಲ್ಲಾ ಪಾತ್ರಗಳು ಒಂದೊಂದೇ ಬಯಲಾಗ್ತಾ ಇವೆ. ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರೇ ತನಿಖೆಗೆ ಹೆದರಿ ಓಡಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರುದ್ಧ ಷಡ್ಯಂತ್ರ ಮಾಡಿದವರ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ. ಸುಜಾತ ಚಿನ್ನಯ್ಯನ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸುಳ್ಳಿನ ಕೋಟೆಯನ್ನ ಭೇದಿಸುತ್ತಿದೆ. ಯಾವುದು ಆ ಸುಳ್ಳಿನ ಕೋಟೆ? ನೀವೇನು ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮತ್ತೊಂದು ಮುಖ ಎಕ್ಸ್ಪೋಸ್. ಸುಜಾತ ಚಿನ್ನಯ್ಯ ಬಳಿಕ ಇನ್ನೊಂದು ಪಾತ್ರ ಬಯಲು. ಎಸ್ಐಟಿ ವರದಿ ಬೆನ್ನಲ್ಲೇ ಉಲ್ಟಾ ಹೊಡೆದ ಮಾಸ್ಕ್ ಲೇಡಿ. ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಎಕ್ಸ್ಪೋಸ್, ಬಿಗ್ ಎಕ್ಸ್ಪೋಸ್. ಸುಜಾತ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದ್ದಾಯ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡವನ್ನು ಕಳಚಿದ್ದಾಯ್ತು. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ನೊಂದು ಪಾತ್ರವನ್ನ ಬಯಲು ಮಾಡ್ತಾ ಇದೆ. ಎಸ್ಐಟಿ ವರದಿ ಬೆನ್ನಲ್ಲೇ ಒಂದೊಂದೇ ಪಾತ್ರಗಳು ಓಡಿ ಹೋಗ್ತಾ ಇವೆ. ಸ್ವಲ್ಪ ರೀಕಾಲ್ ಮಾಡಿಕೊಳ್ಳಿ. ಬುರುಡೆ ಗ್ಯಾಂಗ್ ಹಾರಾಟ ಪೀಕ್ನಲ್ಲಿದ್ದಾಗಲೇ ತುತ್ತನೆ ಮಂಡ್ಯದ ಮಾಸ್ಕ್ ಲೇಡಿ ಈ ಗ್ಯಾಂಗ್ಗೆ ಬೂಸ್ಟ್ ಕೊಟ್ಟಿದ್ರು. ಆ ಬೂಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಚಿನ್ನಯ್ಯ ಅಷ್ಟೇ ಅಲ್ಲ,
ತಾನೂ ಕೂಡ ಅಲ್ಲಾಗ್ತಾ ಇತ್ತು ಎನ್ನಲಾದ ಅನಾಹುತಗಳಿಗೆ ಸಾಕ್ಷಿ ಅಂತ ಬಂಬಡ ಬಜಾಯಿಸಿದ್ರು. ಅಷ್ಟೇ ಅಲ್ಲ, ಸೌಜನ್ಯಾಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಪಟಪಟ ಗಿಳಿಪಾಠ ಒಪ್ಪಿಸಿದ್ರು. ನೀವೊಮ್ಮೆ ಆ ಮಾತುಗಳನ್ನ ಕೇಳಲೇಬೇಕು. ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ. ನೋಡ, ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ. ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಈ ಮಾಸ್ಕ್ ಲೇಡಿಯ ಸುಳ್ಳಿನ ಗಿಳಿಪಾಠವನ್ನ ರಿಪಬ್ಲಿಕ್ ಕನ್ನಡ ಆವತ್ತೇ ಗೆಸ್ ಮಾಡಿತ್ತು. ಗಿಣಿ ಮಾತಿನ ಹಿಂದಿನ ಮಿಸ್ಸಿಂಗ್ ಲಿಂಕ್ ಎಳೆ ಎಳೆಯಾಗಿ ಹೇಳಿತ್ತು ರಿಪಬ್ಲಿಕ್. ಮಾಸ್ಕ್ ಲೇಡಿ ಅಲಿಯಾಸ್ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಬುರುಡೆ ಅಂತ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಆದ್ರೆ ನೋಡಿ, ಸರಗಲ್ಲಿ ಕೆಂಡವನ್ನ ತುಂಬಾ ಹೊತ್ತು ಮುಚ್ಚಿಡಕ್ಕಾಗಲ್ಲ. ಅದೇ ರೀತಿ ಸತ್ಯವನ್ನೂ ಕೂಡ ಯಾವತ್ತು ಎಸ್ಐಟಿಯ ತನಿಖಾ ವರದಿ ರಿವೀಲ್ ಮಾಡ್ತೋ, ಈ ಚಿಕ್ಕ ಕೆಂಪಮ್ಮ ಅಲಿಯಾಸ್ ಮಾಸ್ಕ್ ಲೇಡಿಯ ಬುಡ ಅಲ್ಲಾಡಿ ಹೋಯ್ತು. ಈಗ ನೋಡಿ ಹೇಗೆ ವರಸೆ ಬದಲಾಯಿಸಿಬಿಟ್ಟಿದ್ದಾರೆ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಹೌದು, ನಮ್ಮನ್ನ ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದ್ 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದ್ ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ, ಸೌಜನ್ಯನ ಅಂತ ಅಲ್ಲ. ನೀವು ಪತ್ತೆ ಹಚ್ಚಿ ಅವ್ರು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದ್ ಇನ್ಸಿಡೆಂಟ್ ನಾನು ನೋಡಿದ್ದೆ. ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ನೋಡಿದ್ರಲ್ವಾ, ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಲ್ಲಾ ಪಾತ್ರಗಳು ಒಂದೊಂದೇ ಬಯಲಾಗ್ತಾ ಇವೆ. ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರೇ ತನಿಖೆಗೆ ಹೆದರಿ ಓಡಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರುದ್ಧ ಷಡ್ಯಂತ್ರ ಮಾಡಿದವರ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇವೆ. ಸುಜಾತ ಚಿನ್ನಯ್ಯನ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸುಳ್ಳಿನ ಕೋಟೆಯನ್ನ ಭೇದಿಸುತ್ತಿದೆ. ಯಾವುದು ಆ ಸುಳ್ಳಿನ ಕೋಟೆ? ನೀವೇ ನೋಡಿ. ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮತ್ತೊಂದು ಮುಖ ಎಕ್ಸ್ಪೋಸ್. ಸುಜಾತ ಚಿನ್ನಯ್ಯ ಬಳಿಕ ಇನ್ನೊಂದು ಪಾತ್ರ ಬಯಲು. ಎಸ್ಐಟಿ ವರದಿ ಬೆನ್ನಲ್ಲೇ ಉಲ್ಟಾ ಹೊಡೆದ ಮಾಸ್ಕ್ ಲೇಡಿ. ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಎಕ್ಸ್ಪೋಸ್, ಬಿಗ್ ಎಕ್ಸ್ಪೋಸ್. ಸುಜಾತ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದ್ದಾಯ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡವನ್ನು ಕಳಚಿದ್ದಾಯ್ತು. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ನೊಂದು ಪಾತ್ರವನ್ನ ಬಯಲು ಮಾಡ್ತಾ ಇದೆ. ಎಸ್ಐಟಿ ವರದಿ ಬೆನ್ನಲ್ಲೇ ಒಂದೊಂದೇ ಪಾತ್ರಗಳು ಓಡಿ ಹೋಗ್ತಾ ಇವೆ. ಸ್ವಲ್ಪ ರೀಕಾಲ್ ಮಾಡಿಕೊಳ್ಳಿ. ಬುರುಡೆ ಗ್ಯಾಂಗ್ ಹಾರಾಟ ಪೀಕ್ನಲ್ಲಿದ್ದಾಗಲೇ ದುತ್ತನೆ ಮಂಡ್ಯದ ಮಾಸ್ಕ್ ಲೇಡಿ ಈ ಗ್ಯಾಂಗ್ಗೆ ಬೂಸ್ಟ್ ಕೊಟ್ಟಿದ್ರು. ಆ ಬೂಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಚಿನ್ನಯ್ಯ ಅಷ್ಟೇ ಅಲ್ಲ, ತಾನೂ ಕೂಡ ಅಲ್ಲಾಗ್ತಾ ಇತ್ತು ಎನ್ನಲಾದ ಅನಾಹುತಗಳಿಗೆ ಸಾಕ್ಷಿ ಅಂತ ಬಂಬಡ ಬಜಾಯಿಸಿದ್ರು. ಅಷ್ಟೇ ಅಲ್ಲ, ಸೌಜನ್ಯಾಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಪಟಪಟ ಗಿಳಿಪಾಠ ಒಪ್ಪಿಸಿದ್ರು. ನೀವೊಮ್ಮೆ ಆ ಮಾತುಗಳನ್ನ ಕೇಳಲೇಬೇಕು. ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ. ನೋಡ, ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ. ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಈ ಮಾಸ್ಕ್ ಲೇಡಿಯ ಸುಳ್ಳಿನ ಗಿಳಿಪಾಠವನ್ನ ರಿಪಬ್ಲಿಕ್ ಕನ್ನಡ ಆವತ್ತೇ ಗೆಸ್ ಮಾಡಿತ್ತು.
ಗಿಣಿ ಮಾತಿನ ಹಿಂದಿನ ಮಿಸ್ಸಿಂಗ್ ಲಿಂಕ್ ಎಳೆ ಎಳೆಯಾಗಿ ಹೇಳಿತ್ತು ರಿಪಬ್ಲಿಕ್. ಮಾಸ್ಕ್ ಲೇಡಿ ಅಲಿಯಾಸ್ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಬುರುಡೆ ಅಂತ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಆದ್ರೆ ನೋಡಿ, ಸರಗಲ್ಲಿ ಕೆಂಡವನ್ನ ತುಂಬಾ ಹೊತ್ತು ಮುಚ್ಚಿಡಕ್ಕಾಗಲ್ಲ. ಅದೇ ರೀತಿ ಸತ್ಯವನ್ನೂ ಕೂಡ ಯಾವತ್ತು ಎಸ್ಐಟಿಯ ತನಿಖಾ ವರದಿ ರಿವೀಲ್ ಮಾಡ್ತೋ, ಈ ಚಿಕ್ಕ ಕೆಂಪಮ್ಮ ಅಲಿಯಾಸ್ ಮಾಸ್ಕ್ ಲೇಡಿಯ ಬುಡ ಅಲ್ಲಾಡಿ ಹೋಯ್ತು. ಈಗ ನೋಡಿ ಹೇಗೆ ವರಸೆ ಬದಲಾಯಿಸಿಬಿಟ್ಟಿದ್ದಾರೆ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಹೌದು, ನಮ್ಮನ್ನ ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದ್ 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದ್ ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ, ಸೌಜನ್ಯನ ಅಂತ ಅಲ್ಲ. ನೀವು ಪತ್ತೆ ಹಚ್ಚಿ ಅವ್ರು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದ್ ಇನ್ಸಿಡೆಂಟ್ ನಾನು ನೋಡಿದ್ದೆ. ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ನೋಡಿದ್ರಲ್ವಾ, ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಲ್ಲಾ ಪಾತ್ರಗಳು ಒಂದೊಂದೇ ಬಯಲಾಗ್ತಾ ಇವೆ. ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರೇ ತನಿಖೆಗೆ ಹೆದರಿ ಓಡಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.